ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮನೆಯಲ್ಲಿ ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ತುಂಬ ಈಸಿ ಆ್ಯಂಡ್ ಬೇಗ ಕೂಡ ಆಗುತ್ತೆ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕೋತಿದ್ದೀನಿ. ಅದಕ್ಕೆ 2 ಕಪ್ಪಷ್ಟು ನೀರು ಹಾಕೋತಿದ್ದೀನಿ. ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಾನು ಎಷ್ಟು ಹೇಳ್ತಿದ್ದೀನಿ ಅಷ್ಟೇ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಿದ್ರಿ ಅಂತಂದರೆ ತುಂಬ ಟೇಸ್ಟ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಮನೇಲಿ ಗೆಸ್ಟ್ ಯಾರಾದರೂ ಏನಾದರೂ ಬಂದರು ಅಂತಂದರೆ ಇದು ಈಸಿಯಾಗಿ ಆಗುತ್ತೆ. ಆ್ಯಂಡ್ ಗೋಧಿ ಹಿಟ್ಟು ಮನೇಲಿ ಎಲ್ಲರೂ ಮನೇಲಿ ಕಾಮನ್ ಆಗಿ ಇದ್ದೇ ಇರುತ್ತೆ. ನೋಡಿ, ಸಕ್ಕರೆ ಕರಗಬೇಕಷ್ಟೇ, ಪಾಕ ಏನು ಮಾಡೋಕ್ಕೆ ಹೋಗಬೇಡಿ, ಸಕ್ಕರೆ ಮಾತ್ರ ಕರಗಬೇಕು. ಸೊ ಇವಾಗ ಇದು ಸಕ್ಕರೆ ಕರಗಿದ್ಮೇಲೆ ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಾನು ಇನ್ನೊಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ತುಪ್ಪನ ಹಾಕೋತಿದ್ದೀನಿ. ಸೊ ಇನ್ನೂ ತುಪ್ಪ ಬೇಕಾಗುತ್ತೆ, ಜಸ್ಟ್ ಇವಾಗ ಅರ್ಧ ಕಪ್ ಮಾತ್ರ ಹಾಕೋತಿರೋದು. ಸೊ ನೆಕ್ಸ್ಟ್ ನಾನು ಅದಕ್ಕೆ ಒಣ ದ್ರಾಕ್ಷಿನ ಹಾಕೋತಿದ್ದೀನಿ, ಡ್ರೈ ಫ್ರೂಟ್ಸು. ಇದು ಫಸ್ಟು ಫ್ರೈ ಮಾಡ್ಕೋಬೇಕು. ಏನಕ್ಕಂದರೆ ಇದು ಬೇಗ ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡಿಬಿಟ್ಟು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡಿ, ಡ್ರೈ ಫ್ರೂಟ್ಸ್ ನಿಮ್ಮ ಚಾಯ್ಸು, ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೋಬೋದು, ಇದು ಆಪ್ಷನಲ್ಲು. ಸೊ ನಮ್ಮ ಮನೇಲಿ ಇವಾಗ ಯಾವುದಿದೆ ಪ್ರೆಸೆಂಟು ನಾನು ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಬಾದಾಮಿನ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ. ಸೊ ನೀವು ಕಾಜು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್ಲು. ನಾನು ಇಲ್ಲಿ ಹಾಕ್ತಿಲ್ಲ ಕಾಜುನ. ಸೊ ಇದನ್ನು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ. ಸೊ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೋತೀನಿ. ನೆಕ್ಸ್ಟು ನೋಡಿ, ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಈ ತುಪ್ಪ ಕಂಪ್ಲೀಟಾಗಿ ಕರಗಬೇಕು. ಕರೆದ್ಮೇಲೆ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ಕೋತಿದ್ದೀನಿ. ಓಕೆ, ಇಲ್ಲಿ ಮೆಜರ್ಮೆಂಟ್ ನೋಡಿ, ನಮಗೆ 1 ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ, 1 ಕಪ್ಪಷ್ಟು ಗೋಧಿ ಹಿಟ್ಟು ಆ್ಯಂಡ್ 1 ಕಪ್ಪಷ್ಟು ಸಕ್ಕರೆ ಆ್ಯಂಡ್ 2 ಕಪ್ಪಷ್ಟು ನೀರು ಇದರಲ್ಲಿ ನಾವು ಯೂಸ್ ಮಾಡ್ತಿರೋದು. ಓಕೆ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಯಾವುದೇ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾವೇನು ಸಕ್ಕರೆ ಕರಗಿಸಿಟ್ಟಿದ್ದೀವಲ್ಲ ಅದನ್ನು ನಾನಿಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಉರಿ ಸಣ್ಣದಾಗಿರಬೇಕು. ಇವಾಗ ನೋಡಿ, ಗಂಟು ಬೀಳುತ್ತೆ, ನಿಧಾನ ಕಲಿಸ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಬೇಗನೆ ಆಗುತ್ತೆ. ನೋಡಿ, ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸ್ತಾ ಇರಬೇಕು. ಫ್ಲೇಮ್ ಮಾತ್ರ ತಣ್ಣನೆ ಇಡಿ, ದಪ್ಪ ಇಡಕ್ಕೆ ಹೋಗಬೇಡಿ. ನೋಡಿ ಈ ಥರ. ಸೊ ನನಗೆ ಇವಾಗ ಮತ್ತೆ ಇದನ್ನು ಡ್ರೈ ಅನ್ನಿಸ್ತು ಅಂತಂದರೆ ಮಿಕ್ಕಿದ್ದೇನಿದೆಯಲ್ಲ, ಸೊ ಎಲ್ಲ ಸಕ್ಕರೆ ಪಾಕನೂ ಹಾಕ್ಕೋತಿದ್ದೀನಿ. ಇವಾಗ ಮತ್ತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಗಂಟು ಬೀಳ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ಕೈನ ಎಲ್ಲೂ ಬಿಡಕ್ಕೆ ಹೋಗ್ಬಿಡಿ, ಕಂಟಿನ್ಯೂ ಆಗಿ ತಿರುಗಿಸ್ತಾನೆ ಇರಬೇಕು. ನೋಡಿ ಈ ಥರ. ನೋಡಿ ಇವಾಗ ಗಟ್ಟಿಯಾಗಿದೆಯಲ್ಲ, ಸೊ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಿದ್ದೀನಿ ನಾನು. ಇವಾಗ ನಿಮಗೆ ಬೇಕನ್ಸಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಓಕೆ, ಸೊ ಎಲ್ಲಿವರೆಗೂ ಕರಗಬೇಕು ಅಂತಂದರೆ ಇದೇನು ನಾವು ಮಿಕ್ಸರ್ ಮಾಡಿದೆಯಲ್ವ, ಇದು ಪಾತ್ರೆ ಬಿಡಿಬೇಕು, ಅಂಟ್ಕೋಬಾರ್ದು ಪಾತ್ರೆಗೆ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ನೋಡಿ, ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನು ಆಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ತಿರುಗಿಸಿದ್ರೆ ಪಾತ್ರೆಗೆ ಅಂಟ್ಕೋಬಾರ್ದು. ನೋಡಿ, ಈ ಹದಕ್ಕೆ ಬರಬೇಕು ಕರೆಕ್ಟಾಗಿ. ರೈಟ್, ನೋಡಿ, ಎಲ್ಲೂ ಅಂಟ್ಕೊಂಡು ಇಲ್ಲ ಆ್ಯಂಡ್ ಪಾತ್ರೆಗೂ ಅಂಟ್ಕೋತಿಲ್ಲ, ಗಂಟು ಸಹ ಆಗಿಲ್ಲ ಒಳಗಡೆ. ನೋಡಿ, ಕರೆಕ್ಟಾಗಿದೆ. ತುಂಬ ಈಸಿ ಆ್ಯಂಡ್ ಕ್ವಿಕ್ ಆಗುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ನೋಡಿ, ಸೊ ಫೈನಲಿ ಕಂಪ್ಲೀಟ್ ಆಗಿದೆ. ನಾನಿನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಒಂದು 2 ನಿಮಿಷ ಮುಚ್ತೀನಿ. ವಿಡಿಯೋ ಏನು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮದು ಒಪಿನಿಯನ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ.
ನಾನೆಲ್ಲ ರೆಸಿಪಿ ವೀಡಿಯೋಸ್ನ ಮೇಲ್ಗಡೆ ಹಾಕಿದ್ದೀನಿ, ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ನನ್ನ ಎಲ್ಲ ರೆಸಿಪಿ ವೀಡಿಯೋಸ್ ಇದೆ, ಅಲ್ಲೂ ಹೋಗಿ ನೋಡ್ಕೊಂಬನ್ನಿ. ಹೋಪ್ಸ್ ಆ ವಿಡಿಯೋ ಕೂಡ ಇಷ್ಟ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.